ಕೇಂದ್ರ ಸರ್ಕಾರ ಏನು ಮಾಡೋದು ನಡೀತೈತೆ ರೀ. ಎಷ್ಟು ಸೋರಿಕೆ ಆದರೆ ಏನು, ಲೆಕ್ಕಿಲ್ಲ ಬುಕ್ಕಿಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ಈಗ ಸುಮ್ಮನೆ ಉದಾಹರಣೆಗೆ SIR ಆಯ್ತು ಅಂತ ಇಟ್ಕೊಳ್ಳಿ. ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ವೋಟನ್ನು ತಡೆಗಟ್ಟಿದ್ರು, ಅಡ್ಜುಡಿಕೇಷನ್ ಮಾಡಿದ್ರು, ಅಲ್ಲಿ ಚೆಕ್ ಮಾಡಬೇಕಂತ ನಿಂದಿರಿಸಿದ್ರು. ಆಯ್ತು, ಈಗ ಎಲೆಕ್ಷನ್ ಆಗ್ಬಿಡ್ತು. ಈಗ 27 ಲಕ್ಷ ಜನ ಈ ದೇಶದ ನಿವಾಸಿಗಳು ಹೌದಲ್ಲ? ಅವರು ಆರ್ ದೇ ಪಾರ್ಟ್ ಆಫ್ ದಿಸ್ ಸಿಟಿಸನ್ ಆರ್ ನಾಟ್? ಈ ದೇಶದಲ್ಲಿರ್ತಕ್ಕಂಥ ಅವರಿಗೆ ವೋಟ್ ಹಾಕ್ಲಿಕ್ಕೆ ಚಾನ್ಸ್ ಕೊಡಲಿಲ್ಲ. ಏನಂತಂದರೆ ಡಿಸ್ಕ್ರಿಪನ್ಸಿ ಇತ್ತು. ನಿನ್ನ ಹೆಸರು ನಿಂದು ಆಲ್ಫಾಬೆಟಿಕಲ್ ಹೆಸರು ಸರಿ ಇರಲಿಲ್ಲ, ನಿಂದು ಅದು ಸರಿ ಇಲ್ಲ ಅಂತೇಳಿ ನೀವು ಅವ್ರಿಗೆ ವೋಟ್ ಹಾಕಕ್ಕೆ ಕೊಡಲಿಲ್ಲ. ಆಯ್ತು, ಈಗ ವೋಟ್ ಮುಗೀತು, ಎಲ್ಲ ಮುಗೀತು. ಈಗ ಅವ್ರು ನೆಕ್ಸ್ಟ್ ಏನು ಮಾಡ್ಬೇಕು? ಈಗ ಅವರು 27 ಲಕ್ಷ ಜನ. ಹಂಗೆ ಈ ದೇಶದಲ್ಲಿ 13 ಕೋಟಿ ಜನಕ್ಕೆ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಪುಣ್ಯಾತ್ಮರು. UP-ನಲ್ಲಿ 3 ಕೋಟಿ, ವೆಸ್ಟ್ ಬೆಂಗಾಲ್ 91 ಲಕ್ಷ, ಕರ್ನಾಟಕದಾಗ ಮುಂದೆ ಮಾಡ್ತಾರೆ, ತಮಿಳ್ನಾಡಿಗೆ ಒಂದು 70 ಲಕ್ಷ, ಬಿಹಾರ್ನಲ್ಲಿ 65 ಲಕ್ಷ, ಮತ್ತು ಉಲ್ಟಾ ಮಹಾರಾಷ್ಟ್ರದಲ್ಲಿ 47 ಲಕ್ಷ ಜನ ಆ್ಯಡ್ ಮಾಡಿಬಿಟ್ರು. ಇದು ನೋಡ್ರಿ ಹೆಂಗೆ ಪಿಕ್ಚರ್. ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ 47 ಲಕ್ಷ ಆ್ಯಡ್ ಮಾಡಿದ್ರು, SR-ನಲ್ಲಿ ಹರಿಯಾಣದಲ್ಲಿ 25 ಲಕ್ಷ ಆ್ಯಡ್ ಮಾಡಿದ್ರು. ಸೊ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿ ಮಾಡ್ತಕ್ಕಂಥದ್ದಕ್ಕೆ ಇದು ಪ್ರಶ್ನೆ ಕೇಳೋರು ಯಾರು? ಆಯ್ತು ಸರ್, 27 ಲಕ್ಷನ ನೀವು ಅದನ್ನು ವೋಟ್ ಹಾಕಕ್ಕೆ ಬಿಡಲಿಲ್ಲ, ಅವ್ರು ಬದುಕೇರಲ್ಲೋ? ಅವ್ರು ಬದುಕೇರಲ್ಲ, ನಿಮ್ಮ ಕಣ್ಣೆದ್ರಿಗೆ ಬದುಕೇರಲ್ಲ, ಮತ್ತು ಅವ್ರ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಮುಂದೇನು ಮಾಡ್ಬೇಕು ಈಗ ಅವರು? ಹಂಗೆ ಇದು ಏನು ನೀಟ್ ಸುರಣಿಕೆ, ಈ ಪತ್ರಿಕೆ ಸುರಣಿಕೆಗಳು, ಇದಕ್ಕೆ ಏನು ಲೆಕ್ಕಲ್ಲ ಬುಕ್ಕಲ್ಲ. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರಬೇಕು, ಹೋಗ್ತಿರ್ಬೇಕು ಅಷ್ಟೇ.